ಡಾರ್ಕ್ ಬ್ಲೂ ಈಸ್ ಫಾರ್ ಚೇಂಜ್. ಚೇಂಜ್ ಆಗೇ ಆಗುತ್ತೆ. ನೀವು ಜಾಬ್ ಚೇಂಜ್ ಮಾಡ್ತಿರೋ, ಮನೆ ಚೇಂಜ್ ಮಾಡ್ತಿರೋ, ಹೊಲ ಚೇಂಜ್ ಮಾಡ್ತಿರೋ, ಏನ್ತಿನ ಚೇಂಜ್ ಮಾಡ್ತಿರೋ ಗೊತ್ತಿಲ್ಲ, ಚೇಂಜ್ ಅಂತ ಆಗುತ್ತೆ. ರಾಗಿ ಹೇಳ್ತಾ ಇದ್ದಾರೆ ಯಾರು ನೋಡಿದ್ರೆ ಕೆಲವರ ಬಯಸಿರ್ಬೋದು. ಅಲ್ಲ, ಹೆಂಡತಿ ನೋಡಿದ್ರೆ ಉಲ್ಟಾ ಹಾಕೋತಾರೆ, ಈ ಬಿಟ್ಟು ಬಗ್ಗೆ ಚೇಂಜ್ ಆಗಬಾರ್ದು ಇವ್ರು. ಅಲ್ಲ, ಅವರು ಗಂಡನ್ ತುಂಬಾ ಟ್ರೈನ್ ಮಾಡಿ ಇಟ್ಕೊಂಡಿರ್ತಾರೆ, 7 ಜನ್ಮಕ್ಕೆ ಇವನೇ ಬೇಕಂತಾರೆ. ಚೇಂಜ್ ಬಯಸೋದು ಗಂಡಸರು, ಚೇಂಜ್ ಬೇಕು ಅಂದ್ರೆ ನಂಬರ್ 2 ಡಾರ್ಕ್ ಬ್ಲೂ. ಕಲರ್ ನ್ಯೂಮರಾಲಜಿ. ಸೊ ಬಣ್ಣಗಳ ಸಂಖ್ಯಾಶಾಸ್ತ್ರದಲ್ಲಿ ಯಾವ ಸಮಸ್ಯೆಗೆ ಯಾವ ಬಣ್ಣಗಳು ಗುರುಗಳು ಹೊಡಿತಾ ಇದೆ, ಸೊ ಒಂಥರ ಸೀಳು ಬಂದಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೀಳು ಬಂದಂತೆ ಅದ್ರ ಮೇಲೆಲ್ಲ ವೈಟಿಶ್ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಏನು ಪರಿಹಾರ? ಉಗುರುಗಳು ಒಡೆಯೋದು ಇಟ್ಸ್ ಟೆಕ್ನಿಕಲಿ ಸ್ಪೀಕಿಂಗ್ ಇಟ್ಸ್ ಎ ಲಿವರ್ ಚೀಸ್ ಸ್ಟಾಗ್ನೇಷನ್ ಅಂತಾರೆ. ಅಂದರೆ ಲಿವರ್ ಈಸ್ ಪಾಸಿಂಗ್ ಎನರ್ಜಿ ಟು ದಿ ಆಲ್ ಓವರ್ ಬಾಡಿ. ಲಿವರ್ ಕೆಲಸ ಅದು. ಬಟ್ ಅದು ಎಕ್ಸ್ಟ್ರಿಮಿಟಿಗೆ ತಲುಪಕ್ಕಾಗಿಲ್ಲ ಅಂದರೆ ಅಲ್ಲಿ ಉಗುರು ಸ್ಕ್ರಾಚ್ ಬರ್ತದೆ, ಹೊಡೆಯುತ್ತೆ, ಓಕೆ, ರಫ್ ಆಗುತ್ತೆ. ಅದಕ್ಕೆ ಬೆಸ್ಟ್ ಅಂತಂದ್ರೆಗಿನಾಗಿ ನೀವು ಜಸ್ಟ್ ಈ ಲಿವರ್ ರಿಫ್ಲೆಕ್ಸ್ಗೆ ನಂಬರ್ 3 ಸ್ಕೈ ಬ್ಲೂ ಬರೀರಿ ಸಾಕು. ಗಾಯ ಮಾಗ್ತಾ ಇಲ್ಲ, ಗಾಯ ಒಣಗ್ತಾ ಇಲ್ಲ, ಗಾಯಗಳಾಗಿದೆ ಅಂತಂದರೆ, ಸೊ ದೇಹದಲ್ಲಿ ಯಾವುದೇ ಭಾಗ ಆಗಿರ್ಬೋದು, ಕೈ ಅಂತರ ಯಾವುದೇ ಭಾಗ ಆಗಿರ್ಬೋದು, ಅದು ಬೇಗ ಒಣಗೋದಕ್ಕೆ ಏನಿದೆ ಪರಿಹಾರ? ಕಲರ್ ನ್ಯೂಮರಾಲಜಿ ಆಗಿರ್ಬೋದು. ಒಣಗಿಸೋದು ವಾಯು. ಬಟ್ಟೆ ಆರೆ ಹಾಕ್ತೀರ, ಒಣಗೋದು ಎದರಿಂದ? ಗಾಳಿಯಿಂದ. ಒಂದು ಬಿಸಿಲು. ಎಸ್, ಗಾಳಿಯಿಂದ ಜಾಸ್ತಿ ಒಣಗೋದು ಬಿಸಿಲಕ್ಕಿಂತ. ಸೊ ಅದಕ್ಕೆ ಒಣಗಿಸೋದು, ವಾಯು ತತ್ವನ ನಮ್ಮ ದೇಹಕ್ಕೆ ಕೊಡೋದು ಡಾರ್ಕ್ ಬ್ಲೂ ಕಲರ್. ಎಲ್ಲಿ ಗಾಯ ಆಗಿರುತ್ತೆ ಅದ್ರ ಸುತ್ತ ಈ ಡಾರ್ಕ್ ಬ್ಲೂ ಕಲರ್ ಹಾಕಿ, ಇಲ್ಲ ಗಾಯದ ಪಕ್ಕದಲ್ಲಿ ನಂಬರ್ 2 ಅಂತ ಡಾರ್ಕ್ ಬ್ಲೂ ಅಲ್ಲಿ ಬರೀರಿ. ಅಂದರೆ ಬಾಡಿಲಿ ಎಲ್ಲೇ ಆದರೂ ಕೂಡ ಬಡಿಯೋದು ಡೈರೆಕ್ಟಾಗಿ. ಅಲ್ಲ, ನೀವು ಲಾಸ್ಟು ನ್ಯೂಮರಾಲಜಿ ಅದು ಇದರಲ್ಲಿ ಕಲರ್ ಥೆರಪಿಯಲ್ಲಿ ಬಾಡಿ ರಿಫ್ಲೆಕ್ಷನ್ ಮಾಡ್ತಾ ಇದ್ರಿ, ಅಲ್ಲಿ ಮಾಡ್ಬೋದು, ಡೈರೆಕ್ಟಾಗಿ ಅಲ್ಲಿಗೂ ಮಾಡ್ಬೋದು. ಗಾಯ ಎಲ್ಲಾಗಿರುತ್ತೆ ಸುತ್ತ ಡಾರ್ಕ್ ಬ್ಲೂ ಒಣಗುತ್ತೆ. ಡಾರ್ಕ್ ಬ್ಲೂ ಇಷ್ಟೊಂದು ಪವರ ಸರ್? ಇದು ವಾಯು ತತ್ವ ಅಲ್ವಾ? ವಾಯುದ ಗುಣ ಏನು? ಒಣಗಿಸೋದಲ್ವಾ, ಡ್ರೈ. ಬಟ್ ಜಾಸ್ತಿ ಆಗಬೇಡಿ, ತುಂಬ ದಿವಸ ಹಾಕಿದ್ರೆ ಸ್ಕಿನ್ ಡ್ರೈ ಆಗಿಬಿಡ್ತದೆ, ಇಚ್ಚಿಂಗ್ ಆಗುತ್ತೆ. ಓಕೆ ಓಕೆ. ಅಂದರೆ ಡೈಲಿ, ಅಂದರೆ ಒಂದಿನ ಬಿಟ್ಟು ಒಂದಿನ, ಒಂದು ವಾರ ಡೈಲಿ ಹಾಕಿ, ಚೆನ್ನಾಗಾದ್ಮೇಲೆ 2ನೇ ವಾರದಿಂದ ಆಲ್ಟರ್ನೇಟಿವ್ ಡೇಸ್ ಹಾಕಿ. ಹಂಗೆ ನಿಮಗೆ ಗೊತ್ತಾಗುತ್ತೆ ಆ ಸೋಂಬೇರಿತನ ಹೋಗ್ಲಾಡಿಸ್ಬೇಕು ಅನ್ನೋದೇ. ಸಿಂಪಲ್. ಅವ್ರ ಮನೆಯಲ್ಲಿ ಇಲ್ಲ, ಅವ್ರ ಟೇಬಲ್ ಮೇಲೆ ಒಂದು ವೈಟ್ ಶೀಟಲ್ಲಿ ನಂಬರ್ 2 ಅಂತ ಡಾರ್ಕ್ ಬ್ಲೂ ಅಲ್ಲಿ ಬರೀರಿ, ಪಕ್ಕ ಆ್ಯಕ್ಟಿವ್ ಆಗ್ತಾರೆ. ನನ್ನಲ್ಲಿ ಪೃಥ್ವಿ ತತ್ವ ಇದೆ ಅನ್ಕೊಳ್ಳಿ, ಕಲ್ ಕುಂತೇ ಇರ್ತೀನಿ, ಮುಂದಕ್ಕೆ ಹೋಗಲ್ಲ. ಹೌದು. ವಾಯುದ ಗುಣ ಏನು? ಚಲನೆ ಹೋಗ್ತಾ ಇರುತ್ತೆ. ಯಾವಾಗ ನಂಬರ್ 2 ಡಾರ್ಕ್ ಬ್ಲೂ ಹಾಕ್ತಿರೋ ಅದು ನಿಮ್ಗೆ ಚಲನೆ ಕೊಡ್ತೈತೆ. ಕುತ್ಕೊಳ್ಳೋಕೆ ಬಿಡಲ್ಲ, ಓಡಿಸ್ತೈತೆ. ಯು ಬ್ರೇಕ್ ದ ಬೌಂಡ್ರಿ. ನಿಮ್ಮ ಜೀವನ ಮಾಡಿ ಸಾಕಾಗ್ಬಿಡೈತೆ, ಏನೋ ಹೊಸದು ಮಾಡಬೇಕು, ಅದು ಒಳ್ಳೇದ ಕೆಟ್ಟದ್ದು ಏನೋ ಒಂದು ನೋಡ್ಬಿಡೋಣ. ನಂಬರ್ 2 ಡಾರ್ಕ್ ಬ್ಲೂ. ನಂಬರ್ 2 ಡಾರ್ಕ್ ಬ್ಲೂ ಹಾಕ್ರೆ ನಂಬರ್ 1 ಲೈಫ್ ಲೀಡ್ ಮಾಡ್ಬೋದು. ಎಸ್. ಈಗ ಕೆಲವು ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಕೆಲಸ ಚೇಂಜ್ ಮಾಡ್ಲೋ ಬೇಡ ಅನ್ನೋ ಕನ್ಫ್ಯೂಷನ್ ಇರ್ತಾರೆ. ಅದನ್ನೇ ಹೇಳ್ತಲ್ಲ, ನಂಬರ್ 2 ಡಾರ್ಕ್ ಬ್ಲೂ ಹಾಕಿ ಪಕ್ಕ ಚೇಂಜ್ ಮಾಡ್ತಾರೆ. ಯಾಕೆ ಚೇಂಜ್ ಆಗಲ್ಲ ನೀನು ಅಂದರೆ ಬೌಂಡ್ರಿ ಕಟ್ಕೊಂಡ್ಬಿಟ್ಟಿರ್ತೀಯ ನೀನು. ಪೃಥ್ವಿದ ಕುಂತಲ್ಲೇ ಕುಂತು ಅದೇ ಜಾಬಿಗೆ ಅಡಿಕ್ಟ್ ಆಗಿ ಪೃಥ್ವಿ ಜಾಸ್ತಿ ಆಗ್ಬಿಟ್ಟಿರ್ತೈತೆ. ನಿನಗೆ ಬೇಕಾಗಿರೋದು ವಾಯು. ಓಕೆ. ಜಸ್ಟ್ ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ, ಇಲ್ಲ ಅಂತಂದ್ರೆ ಏನಾಗಿ ನಿಮ್ಮ ಡೆಸ್ಕ್ಟಾಪಲ್ಲಿ, ಇಲ್ಲಾಂದ್ರೆ ಇದು ಟೇಬಲ್ ಇರುತ್ತಲ್ಲ ವರ್ಕ್ ಮಾಡೋದು, ಅಲ್ಲೆಲ್ಲ ಒಂದಿಷ್ಟೇ ಶೀಟಲ್ಲಿ ನಂಬರ್ 2 ಡಾರ್ಕ್ ಬ್ಲೂ ಬರೀರಿ. ಈ ವ್ಯವಹಾರ ಅಂದಾಗ ನೆನಪಾಯ್ತು ಸರ್, ಸಿಕ್ಕಾಬಿಟ್ಟು ದುಡ್ಡು ಬರಬೇಕು ಸರ್. ದುಡ್ಡು ಬರೋ ಥರ ಏನಾದರೂ ನಂಬರ್ ಇದೆ? ದುಡ್ಡು ಬರಬೇಕು ಅಂತಂದರೆ ದುಡ್ಡು ಯಾವಾಗ ಬರುತ್ತೆ? ನನ್ನ ಕ್ವಶನ್. ಕೆಲಸ ಮಾಡಬೇಕು ಇಲ್ಲ, ವೆನ್ ಯು ಕ್ರಿಯೇಟ್ ದ ನೆಟ್ವರ್ಕ್, ಅವಾಗ ದುಡ್ಡು ಬರೋದು. ಒಂದು ವಸ್ತು 4 ಜನಕ್ಕೆ ಸೇಲ್ ಮಾಡ್ತೀಯ, ನೆಕ್ಸ್ಟ್ ಇಯರ್ 400 ಜನಕ್ಕೆ ಸೇಲ್ ಮಾಡ್ತೀಯ, ಯಾವಾಗ ದುಡ್ಡು ಬರುತ್ತೆ? 400 ಜನಕ್ಕೆ ಸೇಲ್ ಮಾಡಿದಾಗ. ನಿನ್ನ ವ್ಯವಹಾರನ ಜಾಸ್ತಿ ಜನಕ್ಕೆ ರೀಚ್ ಔಟ್ ಆಗಬೇಕು, ನೆಟ್ವರ್ಕ್ ಬೆಳಿಬೇಕು ಅಂದರೆ ನಂಬರ್ 6 ಆರೆಂಜು ನಂಬರ್ 6. ಅದು ಸೇಮು ಫೋನಲ್ಲೇ ಅದನ್ನು ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೋಬೋದು, ಗೋಡೆ ಮೇಲೆ ವೈಟ್ ಶೀಟಲ್ಲಿ ಬರಿಬೋದು, ಒಂದು ಚೀಟಿಯಲ್ಲಿ ಬರೆದು ಇಟ್ಕೋಬೋದು. ಎವ್ರಿಥಿಂಗ್ ಇಟ್ ವರ್ಕ್ಸ್. ಓಕೆ. ದುಡ್ಡು ಜಾಸ್ತಿ ಬರುತ್ತೆ, ನೆಟ್ವರ್ಕು ಜಾಸ್ತಿ ಸಿಗುತ್ತೆ, ಜನ ಬಂದಷ್ಟು ಬಿಸ್ನೆಸ್ ಆಗುತ್ತೆ, ಸ್ಯಾಟಿಸ್ಫೈಡ್ ಆಗುತ್ತೆ. ಸೂಪರ್. ಬಟ್ ಒಂದು ಹೇಳ್ತೀನಿ ನೋಡಿ, ನಂಬರ್ 6 ಆರೆಂಜ್ ಹಾಕಿದ್ಮೇಲೆ ನಿನಗೆ ರೆಸ್ಟ್ ಇರಲ್ಲ, ಓಡ್ತಿರ್ತೀಯ, ದುಡ್ಡು ಬರ್ತಿರ್ತೈತೆ, ಹಂಗೆ ಓಡ್ತಿರ್ತೀಯ ನೀನು. ಸಾಕನ್ಸರಿಗೇ ತೆಗೆದುಬಿಡಿ ನಂಬರ್. ಓಕೆ ಓಕೆ. ಎಷ್ಟು ಬೇಕು ಅಂತ ಮನೆಗೆ ಬಂದಾಗ ಕಲರ್ ಥೆರಪಿ ಇದೆ ಸರ್. ವಾಟ್ ಎವರ್ ಇಟ್ ಈಸ್, ಫೈನಲಿ ನಿನಗೊಂದು ಎನರ್ಜಿ ಲಿಮಿಟ್ ಇರುತ್ತೆ, ಬಿಹೈಂಡ್ ದಟ್ ಯು ಕೆನಾಟ್ ಕ್ರಾಸ್.
ಎಸ್ ಅಫ್ಕೋರ್ಸ್. ಸೊ ಆರೆಂಜಲ್ಲಿ 6 ಅಂತ ಬರ್ಕೊಂಡು ಸೊ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಡಿಸ್ಟಾಪ್ನಲ್ಲಿ ಬರ್ಕೊಂಡ್ರೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಸೊ ಇವತ್ತು 1ರಿಂದ 4, 4ರಿಂದ 10, 10ರಿಂದ 1000 ಈ ಥರ ನೆಟ್ವರ್ಕ್ ಬೆಳೀತಾ ಹೋಗುತ್ತೆ. ಸೊ ದುಡ್ಡು ಬರುತ್ತೆ. ಬಟ್ ಅದೇ ಹೇಳ್ದೆಲ್ಲ ಸ್ಟಾಪ್ ಮಾಡ್ಬೇಕು, ಯಾವಾಗ ಬೇಡ ನೀವೇ ಸ್ಟಾಪ್ ಮಾಡ್ಕೋ. ಎಸ್ ಹಾಗೆ